ಒಮ್ಮೆ ಗೋಕುಲದಲ್ಲಿ ಗೋಪಾಲರೊಂದಿಗೆ ಆಟವಾಡುತ್ತಿದ್ದ ಶ್ರೀಕೃಷ್ಣನು ಅವರೊಂದಿಗೆ ಸಾಕಷ್ಟು ಸಮಯ ಕಳೆಯುತ್ತಿದ್ದ. ಗೋಪಾಲರು ನಿತ್ಯವೂ ಅವರ ಹಸುಗಳು ಕಾಯಲು ಹೋಗುತ್ತಿದ್ದಾಗ ಕೃಷ್ಣ ಅವರೊಂದಿಗೆ ಆಟವಾಡಲು ಬರುತ್ತಿದ್ದ. ಒಂದು ದಿನ ಗ್ರಾಮದ ತಾತಯ್ಯನೊಬ್ಬನ ಮನೆಯಲ್ಲಿರುವ ರುಚಿಕರವಾದ ಹಣ್ಣುಗಳು ಎಲ್ಲರಿಗೂ ಬಹಳ ಇಷ್ಟವಾಗುತ್ತಿದ್ದವು. ಆ ಹಣ್ಣುಗಳನ್ನು ಪಡೆಯಲು ಸಾಕಷ್ಟು ಜನ ಹೋಗುತ್ತಿದ್ದರು. ಆದರೆ ತಾತಯ್ಯನು ಪ್ರತಿಯೊಬ್ಬನಿಗೂ ಹಣ್ಣು ನೀಡುತ್ತಿದ್ದರೂ ಅವರು ಪ್ರಾಮಾಣಿಕವಾಗಿರಬೇಕೆಂದು ಹೇಳುತ್ತಿದ್ದ. ಗೋಪಾಲರು ಆ ಹಣ್ಣುಗಳನ್ನು ತಿನ್ನಲು ಬಯಸಿದರು, ಆದರೆ ಅವರಲ್ಲಿ ಕೆಲವರು ಕಳ್ಳತನ ಮಾಡುವ ಯತ್ನ ಮಾಡಿದರು. ಇದನ್ನು ಕಂಡ ಕೃಷ್ಣನು ಅವರಿಗೆ ಹೇಳಿದ, ನಾವು ಯಾವಾಗಲೂ ಸತ್ಯವನ್ನು ಹೇಳಬೇಕು ಮತ್ತು ಪ್ರಾಮಾಣಿಕರಾಗಿರಬೇಕು. ಪ್ರಾಮಾಣಿಕತೆ ಮಾತ್ರ ನಮಗೆ ಶ್ರೇಷ್ಠ ಜೀವನ ನೀಡಬಹುದು. ಕಳ್ಳತನ ಮಾಡಿದರೆ ನಾವು ಕ್ಷಣಿಕ ಸಂತೋಷ ಪಡೆಯಬಹುದು, ಆದರೆ ಅದು ಶಾಶ್ವತವಾಗಿ ನಮಗೆ ಖುಷಿ ಕೊಡುವುದಿಲ್ಲ. ಇದು ಕೇಳಿದ ಗೋಪಾಲರು ತಮ್ಮ ತಪ್ಪನ್ನು ಅರಿತು ತಾತಯ್ಯನ ಬಳಿಗೆ ಹೋದರು ಮತ್ತು ಕ್ಷಮೆ ಯಾಚಿಸಿದರು. ತಾತಯ್ಯನು ಅವರ ಪ್ರಾಮಾಣಿಕತೆಯನ್ನು ಮೆಚ್ಚಿ ಅವರನ್ನು ಹಣ್ಣುಗಳೊಂದಿಗೆ ಆಶೀರ್ವದಿಸಿದನು. ಈ ಕಥೆಯಿಂದ ನಾವು ಕಲಿಯುವುದೇನೆಂದರೆ, ಸತ್ಯ ಮತ್ತು ಪ್ರಾಮಾಣಿಕತೆ ಎಂದಿಗೂ ನಮ್ಮನ್ನು ಸರಿ ದಾರಿಯಲ್ಲಿಯೇ ಮುನ್ನಡೆಸುತ್ತವೆ. ಒಮ್ಮೆ